ನಮಸ್ಕಾರ ಕರ್ನಾಟಕ ಎಲ್ಲ ಹೆಂಗಿದ್ದೀರಪ್ಪ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ತಮಿಳ್ನಾಡಲ್ಲಿದ್ದೀನಿ ಅಂತ ಅಂದರೆ ನಾನು ದಕ್ಷಿಣ ತಿರುಪತಿಯಲ್ಲಿದ್ದೀನಿ. ನೀವು ಸಾಕಷ್ಟು ಜನ ಆಂಧ್ರದಲ್ಲಿ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನನ ನೋಡಿರ್ತೀರಾ. ಅದೇ ರೀತಿಲಿ ಇವತ್ತು ಈ ದಕ್ಷಿಣ ತಿರುಪತಿ ಏನು ಫೇಮಸ್ಸು, ಮತ್ತು ಈ ದಕ್ಷಿಣ ತಿರುಪತಿಗೆ ಸಾಕಷ್ಟು ಜನ ಬರ್ತಾರೆ. ಅದೇ ರೀತಿಯಲ್ಲಿ ದಕ್ಷಿಣ ತಿರುಪತಿ ವೈಬ್ಸ್ನ ಅನುಭವಿಸೋಣ. ಇಲ್ಲಿ ನೋಡಿ ನೇಚರ್ ನೋಡ್ಗುರು. ಈ ಸಾಕಷ್ಟು ದಿನಗಳಿಂದ ಮಳೆ ಬಂದಿರಲಿಲ್ಲ, ಮಳೆ ಬಂದ್ಮೇಲಂತೂ ಹಸಿರು ಅಂತೂ ಚಿಗುರ್ಕೊಬಿಟ್ಟಿದೆ. ಅದೇ ರೀತಿಯಲ್ಲಿ ಇವತ್ತು ನಾನು ದಕ್ಷಿಣ ತಿರುಪತಿ ದೇವಸ್ಥಾನ ಅಲ್ಲಿದೆ ನೋಡಿ, ಅಲ್ಲಿ ಬನ್ನಿ ಹೋಗೋಣ. ನನ್ನಮ್ಮ ಚಿಂಟ ಜೊತೆ ಬಂದಿದ್ದೀನಿ. ಎಸ್, ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೀನಿ. ಇವಾಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಅದೇ ರೀತಿಲಿ ನೋಡಿ ಗುರು, ಒಳಗಡೆ ಎಂಟ್ರಿ ಆದ ತಕ್ಷಣ ಏನು ವ್ಯೂ ಕಾಣಿಸ್ತಾ ಇದೆ ನೋಡಿ, ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ. ಅದೇ ರೀತಿಯಲ್ಲಿ ದೇವಸ್ಥಾನ ಎಂಟ್ರಿ ಆಗಿದ್ದೀನಿ. ತಿರುಪತಿಲಿ ಸಾಕಷ್ಟು ಜನ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿರ್ತೀರಾ. ಅದೇ ರೀತಿಲಿ ಬೇರೆ ಕಡೆ ಚಿಕ್ಕ ತಿರುಪತಿಲಿ ದರ್ಶನ ಮಾಡಿರ್ತೀರಾ. ಅದೇ ರೀತಿಲಿ ಇವತ್ತು ಇಲ್ಲಿ ದರ್ಶನ ಮಾಡೋಣ. ಆದರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಿಮಗೆ ಕ್ಯಾಮ್ರಾ ಆರ್ ನಾಟ್ ಅಲೌಡ್ ಅಂತ ಇರುತ್ತೆ. ಆದರೆ ಇದು ಬಂದ್ಬಿಟ್ಟು ರೆಸ್ಟ್ರಿಕ್ಷನ್ಸ್ ಅಲ್ವಾ, ಕ್ಯಾಮ್ರಾಸ್ ಒಳಗಡೆ ದೇವಸ್ಥಾನದ ಒಳಗಡೆ ಇರೋದಿಲ್ಲ. ಆದರೆ ದರ್ಶನ ತೋರ್ಸೋಕೆ ಆಗೋದಿಲ್ಲ ದೇವ್ರದ್ದು. ಆದರೆ ನಾನು ದೇವಸ್ಥಾನ ಮಾತ್ರ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ವ್ಯೂ ಮಾತ್ರ ಏನ್ ಗುರು ನೇಚರು. ಪಕ್ಕದಲ್ಲೇ ಪೊನ್ನ ಅಯ್ಯಾರ್ ಅಂತ ಒಂದು ರಿವರ್ ಕೂಡ ಇದೆ, ಅಲ್ಲಿಗೂ ಹೋಗೋಣ. ಗಮನಿಸ್ತಿದ್ದೀರಾ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ ಇವತ್ತು. ಇಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ಪಾರ್ಕಿಂಗ್ ಸ್ಲಾಟ್ ಕೂಡ ಇದೆ. ಅಂದ್ರೆ ತುಂಬಾ ವಿಶಾಲವಾಗಿದೆ ಜಾಗ ಮಾತ್ರ. ಯಾವ ತರ ವಿಶಾಲವಾಗಿದೆ ನೋಡಿ, ತುಂಬಾ ಅಂದ್ರೆ ತುಂಬಾ ವೆಹಿಕಲ್ಸ್ ನ ಪಾರ್ಕ್ ಮಾಡ್ಬೋದು. ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತಂತೆ. ಆ ಜಾತ್ರೆಗೆ ಜಾತ್ರೆ ಸಮಾರಂಭಕ್ಕೆ ತುಂಬಾ ಅಂದ್ರೆ ತುಂಬಾ ಜನ ಸೇರ್ತಾರೆ. ಒಂದ್ಸತಿ ನೀವು ಬೆಂಗಳೂರಲ್ಲಿ ಇರೋರಿಗೆ ಹೇಳ್ತಾ ಇರೋದು ನಾನು ಏನಂತ ಅಂದ್ರೆ, ನೀವು ಸಿಟಿಲಿ ಇದ್ದಿದ್ದಿ ಅಂತೂ ಸಖತ್ ಅಂದ್ರೆ ಸಖತ್ ಬೇಜಾರಾಗ್ಬಿಟ್ಟಿರುತ್ತೆ. ನಿಮ್ ವಾರಕ್ಕೊಂದ್ಸತಿ ಆಗ್ಲಿ ತಿಂಗ್ಳಿಗೊಂದ್ಸತಿ ಆಗ್ಲಿ ಈ ತರ ವಿಶಾಲವಾಗಿರುವಂತ ಜಾಗಕ್ಕೆ ನೀವು ಬರ್ತೀರಾ ಅಂತ ಅಂದ್ರೆ ತುಂಬಾ ಶಾಂತಿಯಾಗಿರುತ್ತೆ. ಇನ್ನೊಂದು ವಿಚಾರ ಏನಂತ ಅಂದ್ರೆ, ಈ ದೇವಸ್ಥಾನ ಇತ್ತೀಚೆಗಷ್ಟೇ ನಿರ್ಮಾಣ ಆಗಿರೋದು ಅಂತ ಅಂದ್ರೆ, ಈಗ ಹೊಸದಾಗಿ ನಿರ್ಮಾಣ ಆಗಿರೋದು. ಈ ದೇವಸ್ಥಾನ ನೋಡ್ತಾ ಇದ್ದೀರಾ ನೀವು, ಹೊಸದಾಗಿ ಕಾಣಿಸ್ತಾ ಇದೆ. ದೇವಸ್ಥಾನ ಅಂತೂ ತುಂಬಾ ಅಂದ್ರೆ ತುಂಬಾ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ದೇವರು ಕೂಡ ತುಂಬಾ ಸೇಮ್ ತಿರುಪತಿ ತಿಮ್ಮಪ್ಪನ ದರ್ಶನ ಹೆಂಗಿರುತ್ತೆ. ಆದ್ರೆ ಒಂದೇ ಒಂದು ಡಿಫ್ರೆನ್ಸ್ ಏನಂತ ಅಂದ್ರೆ, ಅಲ್ಲಿ ದೊಡ್ಡ ಮೂರ್ತಿನ ನೋಡ್ತೀವಿ, ಆದ್ರೆ ಇಲ್ಲಿ ಚಿಕ್ಕ ಮೂರ್ತಿನ ನೋಡ್ತೀವಿ. ಈಚೆಯಿಂದ ತೋರಿಸ್ತೀನಿ ದೇವಸ್ಥಾನ ನಿಮ್ಗೆ. ಒಳಗಡೆ ಅಂತ ಆದ್ರೂ ತೋರ್ಸಕ್ ಆಗಲ್ಲ. ನೋಡ್ತಾ ಇದ್ದೀರಾ ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ ದೇವಸ್ಥಾನ ನೋಡ್ಲಿಕ್ಕೆ. ಈ ದೇವಸ್ಥಾನ ನೋಡಿ, ನಾವು ಅಲ್ಲಿದ್ವಿ ಆ ಬೆಟ್ಟದಿಂದ ಇಲ್ಲಿ ಬಂದಿದೀವಿ. ಹೆಂಗೆ ಅಂತ ಅಂದ್ರೆ, ನಾನು ಹೇಳದ್ನಲ್ಲ ಪೊನ್ನ ಅಯ್ಯಾರ್ ಅಂತ ಒಂದು ನದಿ ಇದೆ ಇಲ್ಲಿ ಅಂತ. ಅದೇ ರೀತಿಲಿ ಆ ನದಿ ಹತ್ರ ಬಂದಿದ್ದೀನಿ. ನದಿ ಅಂತೂ ಬಹಳ ಅಂದ್ರೆ ಬಹಳ ರಭಸವಾಗಿ ಹರಿತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಮಳೆ ಹುಯ್ದಿದ್ದ ಕಾರಣಕ್ಕೋಸ್ಕರ ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ನದಿ ಹರಿತಾ ಇದೆ. ನೋಡ್ತಾ ಇದ್ದೀರಾ ನೀವು. ಒಳಗಡೆ ಹೋಗೋಣ. ಹೋಗೋಣ. ಎಲ್ಲಿಗೆ ಹೋಗೋಣ? ಓಹೋ ನೋಡ್ಗುರು, ಅತಿ ಅದ್ಭುತ ಅಂತಾರಲ್ಲ, ಈ ತರ ಜಾಗಗಳನ್ನ ವಿಸಿಟ್ ಮಾಡೋದ್ರಿಂದ ಅತಿ ಅದ್ಭುತವಾಗಿರುತ್ತೆ. ಏನ್ ವ್ಯೂ, ಸೂಪರ್ ವ್ಯೂ.